ಮಾರುಕಟ್ಟೆಯನ್ನು ಸ್ಥಳಾಂತರಿಸಲು ವಿಳಂಬವೇಕೆ ಆಯುಕ್ತರೇ ಎಂದು ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಎನ್ ಮಹಾವೀರ್ ಪ್ರಶ್ನಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಎನ್ ಮಹಾವೀರ್ ಅವರು, ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಪಾಲಿಕೆಯ ಸರ್ವ ಸದಸ್ಯರು ಅನಧಿಕೃತ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಗೊಳಿಸಲು ಅನುಮೋದಿಸಿದ್ದಾರೆ. ಮಹಾನಗರ ಪಾಲಿಕೆಯ ಆಯುಕ್ತರು ಖಡಕ್ ಅಧಿಕಾರಿ ಸರಿಯಷ್ಟೇ, ಪಾಲಿಕೆಯ ಸಿಬ್ಬಂದಿ ಹಾಗೂ ನೌಕರರು ಭ್ರಷ್ಟಾಚಾರದಲ್ಲಿ ತೊಡಗಿರುತ್ತಾರೆ. ಸರ್ಕಾರದ ಆದೇಶದಂತೆ ಈ ಖಾತಾ ಮತ್ತು ಬಿ ಖಾತಾಗಳನ್ನು ತ್ವರಿತಗತಿಯಲ್ಲಿ ಕೆಲಸಗಳು ಆಗುತ್ತಿಲ್ಲ ಎಂದು ಆರೋಪಿಸಿದರು. ನಗರದ ಯಮೀರಣ್ಣ ವೃತ್ತದಿಂದ ಆಕಾಶವಾಣಿ ಕೇಂದ್ರಕ್ಕೆ ಹೋಗುವ ರಸ್ತೆಯ ಮಧ್ಯಭಾಗದಲ್ಲಿ ಸ್ಮಶಾನ ಪಕ್ಕದ ಜಾಗದಲ್ಲಿ ಸರ್ಕಾರಿ ಸಿಎ ಸೈಟ್ನಲ್ಲಿ ಹಾಗೂ ಖಾಸಗಿ ವ್ಯಕ್ತಿಯ ಫ್ಲಾಟ್ಗಳಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಗೊಳಿಸಲು ವಿಳಂಬವೇಕೆ ಮಾಡುತ್ತಿದ್ದಾರೆ ಎಂಬುದು ತಿಳಿಯದು ಎಂದು ಅಸಹಾಯಕತೆ ವ್ಯಕ್ತಪಡಿಸಿದರು. ಆ ಒಂದು ವಿಷಯದ ಹಿನ್ನೆಲೆಯಲ್ಲಿ ಇಂದಿನ ಪತ್ರಿಕಾಗೋಷ್ಠಿ ವೃತ್ತದಿಂದ ಆಕಾಶವಾಣಿ ಕೇಂದ್ರಕ್ಕೆ ಹೋಗುವ ಮಾರ್ಗದಲ್ಲಿ ಈ ಕಡೆಯಿಂದ ಹೋದರೆ ಬಲಭಾಗದಲ್ಲಿ, ಆ ಕಡೆಯಿಂದ ಬಂದರೆ ಎಡಭಾಗದಲ್ಲಿ ಸ್ಮಶಾನ ಪಕ್ಕದಲ್ಲಿ ಏನಂತಂದ್ರೆ ಅನಧಿಕೃತ ತರಕಾರಿ ಮಾರುಕಟ್ಟೆ ಸ್ಥಾಪನೆ ಮಾಡಿದ್ದಾರೆ. ಅದು ಯಾರಂತಂದ್ರೆ ತಮ್ಮೆಲ್ಲರೂ ಗೊತ್ತಿದೆ, ವಾರ್ಡ್ ನಂಬರ್ 13 ನಗರಸಭಾ ಸದಸ್ಯ ಪತಿರಾಯ ರವೀಂದ್ರ ಜಲ್ಲಾರ್ ಅವರು. ಅದು ಏನಂತಂದ್ರೆ ಕರೀಂ ಅನ್ನೋರು ಅಂತಂದ್ರೆ ಅದೊಂದು ಜಾಗ ಇದೆ, ಅದೊಂದು 2 ಪ್ಲಾಟ್ ಇದೆ, ಮತ್ತೆ ಸರ್ಕಾರದ ಸಿಎ ಸೈಟ್ ಅಂತಾರ. ಅದು ನಿಜವಾಗಿ ಹೇಳ್ಬೇಕಾದ್ರೆ ಅದು ಲೇಔಟ್ ಅಲ್ಲ, ಅದು ಸಿಎ ಸೈಟೇ ಅಲ್ಲ, ಅದು ಕೆರೆ ಜಾಗ, ಅದು ಸ್ಮಶಾನ ಜಾಗ. ಸ್ಮಶಾನದ ಪಕ್ಕದಲ್ಲಿ ಏನಂದ್ರೆ ಕೆರೆ ಇದೆ. ಇಲ್ಲಿ ಏನಿದೆ ಅಂತಂದ್ರೆ ಕಳೆದ ಒಂದು 8-10 ವರ್ಷಗಳಿಂದ ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ, ಬರೀ ಸರ್ಕಾರಿ ಭೂಮಿ ಕಬಳಿಕೆ ಆಗೋದು, ಕೆರೆ ಜಾಗ ಏನಂದ್ರೆ ಒತ್ತುವರಿ ಮಾಡಿಕೊಳ್ಳೋದು, ಇದೇನಂತಂದ್ರೆ ರಾಜಕಾರಣಿಗಳು ಅವರು ಇವರು ಮಾಡ್ತಾ ಇದ್ದಾರೆ, ತಮಗೆ ಗೊತ್ತಿರ್ತಕ್ಕಂಥ ವಿಷಯ. ಅಲ್ಲಿ ಏನಂತಂದ್ರೆ ಅನಧಿಕೃತ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡಿ ಹಿಂದೆ ತಾವು ಒಂದು ಪ್ರಶ್ನೆ ಕೇಳಿದ್ರೆ ಅಲ್ಲಿ ಕರ ವಸೂಲು ಮಾಡ್ತಾ ಇದ್ದಾರೆ. ಪುಣ್ಯಾತ್ಮ ರವೀಂದ್ರ ಜಲ್ಲಾರ್ಗೆ ಹೋಗ್ತಾ ಇದೆ. ಅದರಲ್ಲಿ ಏನಂತ ಮೇಲಿಂದ ಏನಂತಂದ್ರೆ ದಿನಾಂಕ 8/1/2025 ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಏನಂತಂದ್ರೆ ನಡೀತು. ಅಂದಿನ ಒಂದು ಸಭೆಯ ಅಜೆಂಡಾದಲ್ಲಿ ನಾವೇನಂತಂದ್ರೆ ಮನವಿ ಮಾಡಿಕೊಂಡಿದ್ದೇವೆ. ಈಗಾಗಲೇ ದಿನಾಂಕ 8/1/2025 ರಾಯಚೂರು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಗೊಳಿಸಲು ಪಾಲಿಕೆಯ ಸರ್ವ ಸದಸ್ಯರು ಅನುಮೋದನೆ ನೀಡಿರುತ್ತಾರೆ. ಪಾಲಿಕೆಯ ಸಾಮಾನ್ಯ ಸಭೆ ನಡೆದು 2 ತಿಂಗಳು ಗತಿಸಿದರೂ ಸ್ಥಳಾಂತರ ಕಾರ್ಯ ವಿಳಂಬವಾಗಿರುವುದಕ್ಕೆ ವಿಷಾದನೀಯ. ವಾರ್ಡ್ ನಂಬರ್ 13ನೇ ಪಾಲಿಕೆ ಸದಸ್ಯೆ ಪತಿರಾಯ ರವೀಂದ್ರ ಜಲ್ದಾರ್ ಅನಧಿಕೃತ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡಿ ಕರ ವಸೂಲಿ ಮಾಡಿಕೊಳ್ಳುತ್ತಿದ್ದಾನೆ. 2024-25ನೇ ಅವಧಿಗೆ ತರಕಾರಿ ಮಾರುಕಟ್ಟೆಯಿಂದ ಕರ ವಸೂಲಿ ಮಾಡುವ ಟೆಂಡರ್ ಆಗಿರುವುದಿಲ್ಲ. ನಾನು ಟೆಂಡರ್ ಪಡೆದುಕೊಂಡಿದ್ದೇನೆ ಎಂದು ರವೀಂದ್ರ ಜಲ್ದಾರ್ ಕಾನೂನು ಬಾಹಿರ ಕರ ವಸೂಲಿ ಮಾಡುತ್ತಿದ್ದಾನೆ. ಮೋಸ, ವಂಚನೆ, ಗೂಂಡಾಗಿರಿ, ಕಳ್ಳತನ, ಕಾನೂನು ಬಾಹಿರ ಕೆಲಸಗಳಿಗೆ ಒತ್ತು ನೀಡುವ ರವೀಂದ್ರ ಜಲ್ದಾರ್ ಇವರಿಗೆ ಮಹಾನಗರ ಪಾಲಿಕೆ ಉಪ ಆಯುಕ್ತರು ಗುರುಸಿದ್ದಯ್ಯ ಕಾರಣ ಕೇಳಿ ನೋಟಿಸ್ ನೀಡಿ ರವೀಂದ್ರ ಜಲ್ದಾರ್ ಅವರಿಗೆ ಶಿಕ್ಷೆ ವಿಧಿಸಬೇಕಾಗಿತ್ತು. ಅನಧಿಕೃತ ತರಕಾರಿ ಮಾರುಕಟ್ಟೆಯಿಂದ ಕರ ವಸೂಲಿ ಮಾಡಲು ಪಾಲಿಕೆ ಉಪ ಆಯುಕ್ತ ಗುರುಸಿದ್ದಯ್ಯ ರವೀಂದ್ರ ಜಲ್ದಾರ್ ಅವರೊಂದಿಗೆ ಶಾಮೀಲಾಗಿ ಕರ ವಸೂಲಿಯಲ್ಲಿ ಭಾಗಶಃ ಪರ್ಸೆಂಟೇಜ್ ಪಡೆದುಕೊಳ್ಳುತ್ತಿದ್ದಾರೆ. ಅನಧಿಕೃತ ಕರ ವಸೂಲಿ ಮಾಡುವ ರವೀಂದ್ರ ಜಲ್ದಾರ್ಗೆ ಬಾಬರ್ ಎಸ್ ರಾಜು ಹಾಗೂ ಶಿವಕುಮಾರ್ ಯಾದವ್ ಅವರು ಬೆಂಬಲ ನೀಡುತ್ತಿರುವುದು ವಿಷಾದನೀಯ. ಅನಧಿಕೃತ ಕೆಲಸಗಳಿಗೆ ಇವರುಗಳ ಬೆಂಬಲ ನೀಡುತ್ತಿರುವುದು ಖಂಡನೀಯ. ಅದಕ್ಕೇನಂತಂದ್ರೆ ನಾವು ಏನ್ ಮಾಡಿದೀವಿ, ಮಾಹಿತಿ ಹಕ್ಕಿನಲ್ಲಿ ಪಡ್ಕೊಂಡಿವಿ. ಅವ್ರು ಏನ್ ಮಾಡಿದಾರ, ನನ್ಗೆ ಟೆಂಡರ್ ಕೊಟ್ಟಿದ್ದಾರ, ನನಗೆ ಏನಂತಂದ್ರೆ ಪಾಲಿಕೆಯವರು ಹಿಂದೆ ನಗರಸಭೆಯವರು ಟೆಂಡರ್ ಕೊಟ್ಟಿದ್ದಾರ ಅಂತ ಹೇಳ್ತಾರೆ. ಇಲ್ಲಿ ಏನಂತಂದ್ರೆ ಮಾಹಿತಿ ಹಕ್ಕಿನಲ್ಲಿ ನಾನು ಪಡೆದುಕೊಂಡಿದ್ದೀನಿ. 2024-25 ಬಹಿರಂಗ ಹರಾಜು ರೈತರಿಂದ ಮತ್ತು ವ್ಯಾಪಾರಸ್ಥರಿಂದ ಯಾವುದೇ ರೀತಿಯ ಕರ ಎತ್ತಲಕ್ಕೆ ನಾವು ಹರಾಜು ಮಾಡಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ಏನಂತಂದ್ರೆ ಇವ್ರು ದಾದಾಗಿರಿ ನೋಡ್ರಿ, ಇವ್ರು ಗುಂಡಾಗಿರಿ, ಇವ್ರದ್ದು ಇದು ಏನಂತಂದ್ರೆ ಅಂದಿನ ಸಭೆಯಲ್ಲಿ ಕೂಡ ಏನಂತಂದ್ರೆ ಇದು ಹಿಡಿರಿ, ನೀವು ಅವ್ರಿಗೆ ಪರ್ಮಿಷನ್ ಕೊಡಿ ಅಂತೇಳಿ ಅವರು ಇದು ಮಾಡಿದ್ರು ಜಲ್ದಾರ್ ಅವರು. ಸ್ವಾಮಿ ಇನ್ನೊಂದು ಬಿಟ್ಟು ಬಿಡಿ, ನೀವು ಬರೀ ಕಂತ್ರಿ ಕೆಲಸನೇ ಮಾಡೋದು ಆ ಪುಣ್ಯಾತ್ಮ.
ಬರೀ ತಂತ್ರಿ ಕೆಲಸ. ಹೆಂಗೆ ಇಟ್ಕೊಂಡಾರೋ ಅವರು ಆ ಪಾರ್ಟಿಯವರು ಏನಿಲ್ಲ ದೇವ್ರಿಗೆ ಗೊತ್ತಿತ್ತು. ಹಂಗಾಗಿ ಏನಂತಂದ್ರೆ ಅದನ್ನ ಅಲ್ಲಿಂದ ಶಿಫ್ಟ್ ಮಾಡಿ ಅಂತೇಳಿ ಮಹಾನಗರ ಪಾಲಿಕೆಯ ಇಂದಿನ ಆಯುಕ್ತರಿಗೆ ಜುಬೇರ್ ಮಹಾಪಾತ್ರ ಅವರು ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ. ಅವರು ಈಗ ಒಂದು 40-45 ದಿವಸ ಆಗಿದೆ ಅವ್ರು ಬಂದು ಅವ್ರಿಗೆಲ್ಲ ಹೇಳಿದ್ದೀವಿ, ವಿವರವಾಗಿ ಹೇಳಿದ್ದೀವಿ. ಹಿಂದೆ ಏನಂತಂದ್ರೆ ಈ ಸಾಮಾನ್ಯ ಸಭೆಯಲ್ಲಿ ಪಾಸ್ ಮಾಡಿರ್ತಕ್ಕಂಥ ಒಂದು ಕರಾವು ಏನಂತಂದ್ರೆ ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳು ಮತ್ತು ಇಂದಿನ ಏನಂತಂದ್ರೆ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ನಿತೀಶ್ ಅವರಿಗೂ ಕೂಡ ಹೇಳಿದ್ದೀವಿ. ಹೇಳಿದ್ರೆ ಅವ್ರು ಏನಂತಂದ್ರೆ ಇಲ್ಲ ನಾನು ಹೇಳಿದ್ದೆ, ಅವ್ರು ಬಂದಿದ್ದರು, ಅವ್ರು ಬಂದು ಎಲ್ಲ ಸರ್ವ ಸದಸ್ಯರು ಬಂದು ಏನಂತಂದ್ರೆ ಅದನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅವ್ರು ಕೂಡ ಹೇಳಿದ್ದಾರೆ. ನಾನು ಹೇಳ್ತೀನಿ ಅಂತ ಹೇಳಿದ್ರು. ಮತ್ತೆ ಇವ್ರೇನಂತಂದ್ರೆ ಅಧಿಕಾರ ವಹಿಸಿಕೊಂಡ್ರು ಜುಬೇರ್ ಮಹಾಪಾತ್ರ ಅವರು. ಆ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ದಾರೆ ನಿತೀಶ್ ಅವರು. ಅನಧಿಕೃತ ತರಕಾರಿ ಮಾರುಕಟ್ಟೆ ಕರ ವಸೂಲಿಯಲ್ಲಿ ಇವರೆಲ್ಲರೂ ಭಾಗಿಯಾಗಿದ್ದಾರೆ. ಕೂಡಲೇ ಇವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ವಾರ್ಡ್ ನಂಬರ್ 13 ಮಹಾನಗರ ಪಾಲಿಕೆ ಸದಸ್ಯೆಯ ಪಾಲಿಕೆ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡಿದ್ದೇವೆ ಎಂದರು. ರಾಯಚೂರು ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿರುವ ಸ್ಥಳೀಯ ರಾಜಕೀಯ ಮುಖಂಡರುಗಳಿಗೆ ಅಭಿನಂದನೆಗಳು. ಮಹಾನಗರ ಪಾಲಿಕೆಯ ಆಯುಕ್ತ ಒಬ್ಬ ಖಡಕ್ ಅಧಿಕಾರಿಯನ್ನು ಸರ್ಕಾರ ನೇಮಕ ಮಾಡಿ ಆದೇಶ ಹೊರಡಿಸಿರುವುದು ಖಡಕ್ ಅಧಿಕಾರಿಯಿಂದ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ಕಡಿಮೆಯಾಗುತ್ತದೆ ಎಂದು ನಗರದ ಜನತೆ ಭಾವಿಸಿದ್ದರು. ಆದರೆ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ರಾಯಚೂರು ಮಹಾನಗರ ಪಾಲಿಕೆಗೆ ಯಾರೇ ಖಡಕ್ ಅಧಿಕಾರಿ ಬಂದರೂ ಕೂಡ ಪ್ರಯೋಜನವಿಲ್ಲ. ರಾಜ್ಯ ಸರ್ಕಾರ ಈ ಖಾತಾ ಮತ್ತು ಬಿ ಖಾತಾಗಳನ್ನು ಪಡೆದುಕೊಳ್ಳಲು ಸರ್ಕಾರ ಆದೇಶದ ಪ್ರಕಾರ ಈ ಖಾತಾ ಮತ್ತು ಬಿ ಖಾತಾ ಪಾಲಿಕೆ ಸಿಬ್ಬಂದಿಯು ತ್ವರಿತವಾಗಿ ಕೊಡುತ್ತಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹೇಳುತ್ತಿರುವುದು ಶೋಚನೀಯ. ಪಾಲಿಕೆಯ ಆಯುಕ್ತರು ನಗರದ ಜನತೆಗೆ ಯಾವುದೇ ರೀತಿಯ ತೊಂದರೆ ಆಗದೆ ಈ ಖಾತಾ ಮತ್ತು ಬಿ ಖಾತಾಗಳನ್ನು ತ್ವರಿತಗತಿಯಲ್ಲಿ ನೀಡಲು ಪಾಲಿಕೆ ಸಿಬ್ಬಂದಿಗಳಿಗೆ ಸೂಚಿಸಬೇಕು. ಪಾಲಿಕೆ ಆಯುಕ್ತರು ಕೂಡಲೇ ಅನಧಿಕೃತ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಗೊಳಿಸಿ 2025-26ರ ಕರ ವಸೂಲಿ ಟೆಂಡರ್ ಕರೆಯಬೇಕು. ಇಲ್ಲದಿದ್ದಲ್ಲಿ ಮಹಾನಗರ ಪಾಲಿಕೆಗೆ ಇಲ್ಲಿಯವರೆಗೆ 1 ಕೋಟಿ ರೂಪಾಯಿ ಆದಾಯ ನಷ್ಟವಾದಂತಾಗುತ್ತದೆ ಹಾಗೂ ವಾರ್ಡ್ ನಂಬರ್ 13 ಪಾಲಿಕೆಯ ಸದಸ್ಯೆಯ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಎಂದು ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘವು ಒತ್ತಾಯಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಭು ನಾಯಕ, ಉದಯ್ ಕುಮಾರ್, ಕೆವಿ ಖಾಜಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.